ಇಲ್ಲಿ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಆದಲ್ಲಿಂದನೂ ಕೂಡ CM ಆಗಬೇಕು ಅಂತ ಬಹಳ ಕನಸು ಕಾಣ್ತಾ ಇದ್ದಾರೆ. ಅದು ಜಗಜ್ಜಾಹೀರ, ಅದರಲ್ಲೇನೋ ಸೀಕ್ರೆಟೇ ಇಲ್ಲ. ಒಂದು ಕಡೆ ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ ಹೊಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ರಾಮನಗರನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಿದ್ರು. ಬೆಂಗಳೂರು ಅಂದ್ರೆ ವ್ಯಾಮೋಹ. ಈ ಬೆಂಗಳೂರು ಟೀಮ್ ಅನ್ನೇ ಗೆಲ್ತು, ಆ ಕ್ರೆಡಿಟ್ ಸಂಪೂರ್ಣವಾಗಿ ನಾವೇ ಪಡ್ಕೋಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತ. ಸರ್ ನೋಡಿ, RCB 3ನೇ ತಾರೀಕು ರಾತ್ರಿ ಕಪ್ ಗೆಲ್ಲುತ್ತೆ. ಹೌದು. ಆ 3ನೇ ತಾರೀಕು ರಾತ್ರಿ ಕಪ್ ಗೆದ್ದಿದ ತಕ್ಷಣ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಯಾವ ರೀತಿ ಇದನ್ನು ಒಂದು ಪೊಲಿಟಿಕಲ್ ಮೈಲೇಜ್ ತೊಗೋಬೇಕು, ಯಾವ ರೀತಿ, ಯಾಕೆಂದರೆ ಆ ಬಿಸಿ ಅಷ್ಟು ಚೆನ್ನಾಗಿತ್ತು. ನಿಮಗೆ ಮೋರ್ ದೆನ್ 20 ಮಿಲಿಯನ್ ಫ್ಯಾನ್ಸ್ ಇದ್ದಾರೆ RCBಗೆ. ಆಮೇಲೆ ಓವರ್ ಆಲ್ ಬ್ಯಾಂಗ್ಳೂರಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇರುವಂಥದ್ದು. ಸೊ ಇವ್ರ ಪ್ಲ್ಯಾನ್ಸ್ ಏನಿತ್ತು, ಹೇಗಾದರೂ ಮಾಡಿಬಿಟ್ಟು ಸರ್ಕಾರದಿಂದ ಸನ್ಮಾನ ಮಾಡೋವಂಥ ಪ್ರೋಗ್ರಾಮ್ ಯಾವುದೂ ತಲೆ ಇರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ ಅವರು ಸನ್ಮಾನ ಮಾಡಬೇಕು, ಕಾಂಗ್ರೆಸ್ನ ಒಂದು ಮಾರ್ಕೆಟಿಂಗ್ ಮಾಡ್ಕೋಬೇಕು, ಕಾಂಗ್ರೆಸ್ನ ಒಂದು ಬ್ರ್ಯಾಂಡಿಂಗ್ ಮಾಡ್ಕೋಬೇಕು ಅಂತ ಒಂದು ಉದ್ದೇಶ ಇತ್ತು ಅಷ್ಟೇ ಇವ್ರಿಗೆ. ಯಾವ RCB ಪ್ಲೇಯರ್ಸ್ಗೆ ಇವರು ವಿಶ್ ಮಾಡೋ ಇಂಟೆನ್ಷನು ಇರಲಿಲ್ಲ, RCB ಫ್ಯಾನ್ಸ್ನ ಖುಷಿ ಪಡಿಸ್ಬೇಕು ಅಂತ ಇಂಟೆನ್ಷನು ಇರಲಿಲ್ಲ. ಇವರು KPCC ಆಫೀಸಲ್ಲಿ ಮಾಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ವಿಧಾನಸೌಧದ ಮುಂದೆ ಒಂದು ಫೋಟೋಶೂಟ್ ಮಾಡ್ಕೊಂಡ್ರು. ಯಾರು ಫೋಟೋಶೂಟ್ ಮಾಡ್ಕೊಂಡ್ರು? ಬರೀ ಕಾಂಗ್ರೆಸ್ ಫ್ಯಾಮಿಲಿ, ಅವ್ರ ಮಕ್ಕಳು ಮೊಮ್ಮಕ್ಕಳು, ಅವ್ರ ಹಿಂದೆ ಮುಂದೆ ಇರೋವಂಥವ್ರು, ಇವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಫೋಟೋಶೂಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಸನ್ಮಾನ್ಯ ಗವರ್ನರ್ ರಾಜ್ಯಪಾಲರನ್ನ ಕರೆಸಿದ್ರು. ಯಾಕೆ? ಇದೊಂದು ಸರ್ಕಾರಿ ಕಾರ್ಯಕ್ರಮ ಥರ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಇದು ಅವ್ರು ಮಾಡಿದ ಪ್ಲ್ಯಾನ್. ನಾನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಸ್ವಲ್ಪ ಹೇಳ್ತೀನಿ. ಒಂದು ಸರ್ಕಾರದ ಕಾರ್ಯಕ್ರಮ ಅಂತ ಅಂದಿದ ತಕ್ಷಣ ನಿಮಗೊಂದು ಪ್ರೋಟೋಕಾಲ್ ಇರುತ್ತೆ. ಯಾರೆಲ್ಲ ಅದರಲ್ಲಿ ಭಾಗಿಯಾಗ್ತಾರೆ, ಯಾರದ್ದು ಭಾಷಣ ಇರುತ್ತೆ, ಯಾರದ್ದು ಏನದು ಸ್ಪೀಚಸ್ ಇರುತ್ತೆ, ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ, ಯಾವ ರೀತಿ ಸನ್ಮಾನ ಆಗುತ್ತೆ ಅಂತ ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಆಮೇಲೆ ಒಂದು SOPನೂ ಫಾಲೋ ಮಾಡ್ತಾರೆ. ಸೊ ಇಷ್ಟನ್ನು ಮಾಡಬೇಕಾದ್ರೆ ನಿಮಗೆ ಆಡಳಿತಾತ್ಮಕವಾಗಿ ಯಾವ ರೀತಿ ತಯಾರಾಗಿದೆ, ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಇರುತ್ತೆ, ಇದು ಇಷ್ಟನ್ನು ಇನ್ಫಾರ್ಮೇಷನ್ ತಗೊಂಡಿರ್ತಾರೆ. ಈ ಇಷ್ಟನ್ನು ಇನ್ಫಾರ್ಮೇಷನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದಿರುತ್ತೆ. ಇಂಟೆಲಿಜೆನ್ಸ್ ADGP ಅವರು ಬ್ಯಾಂಗ್ಳೂರು ಕಮಿಷನರ್ ಥ್ರೂ ಇನ್ಫಾರ್ಮೇಷನ್ಸ್ ತಗೊಂಡಿರ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ನು ಪೊಲಿಟಿಕಲ್ ಸೆಕ್ರೆಟರಿ ಯಾರು ಇರ್ತಾರೆ ಅವರು ಮಾನ್ಯ CM ಅವ್ರಿಗೆ ಇದ್ರ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ. ಇದ್ರ ಇನ್ಫಾರ್ಮೇಷನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಇರುತ್ತೆ. ಇದನ್ನು ತಾವೊಂದು ಪ್ರಶ್ನೆ ಕೇಳಿದ್ರಿ, CM ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿವಕುಮಾರ್ ಅವರ ಅಂತ ಅಂದ್ಬಿಟ್ಟು. ಯಾವತ್ತು ನಿಮಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚೀಫ್ ಸೆಕ್ರೆಟರಿ ಅವ್ರಿಗೆ ಒಂದು ಪತ್ರ ಬರೀತಾರೆ, ಯಾವುದೋ ಒಂದು ಟ್ರಾನ್ಸ್ಫರ್ ವಿಚಾರವಾಗಿ ಅಂತ ಅಫಿಷಿಯಲ್ ಆಗಿ. ಯಾವತ್ತು ಅಫಿಷಿಯಲ್ ಆಗಿ ಪೆನ್ನು CM ಅವ್ರದ್ದೇ ಇರ್ಬೋದು, ಆದರೆ ನಾನು ಇಂಕ್ ಹಾಕ್ತೀನಿ ಆವಾಗಲೇ ಅವ್ರು ಸೈನ್ ಹಾಕಬೇಕು ಅಂತ ಹೇಳಿದ್ರು. ಯಾವತ್ತು ಆ ಮಾತು ಹೇಳಿದ್ರು ಅವತ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಡಮ್ಮಿ CM ಆಗೋದ್ರು. ಅವತ್ತೇನೆ. ಯಾಕೆಂದರೆ ಆಡಳಿತಾತ್ಮಕವಾಗಿ ಯಾವತ್ತೇ ಒಬ್ಬ CMಗೆ DCM ಅವರು ಸೂಪರ್ ಸೀಡ್ ಮಾಡಿಬಿಟ್ಟು ನನ್ನ ಪರ್ಮಿಷನ್ ಇಲ್ದಲೇ, ನನಗೆ ಗೊತ್ತಿಲ್ಲದಲೇ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅವ್ರು ಕಳಿಸಿರೋದು, ಚೀಫ್ ಸೆಕ್ರೆಟರಿ ಕಳಿಸಿರೋವಂಥದ್ದು, ನಿಮ್ಗೆ ಯಾರೋ ಅವರ ಕೆಳಮಟ್ಟದವ್ರಿಗೆಲ್ಲ ಕಳಿಸಿರೋವಂಥದ್ದು, ಅವ್ರಿಗೆ ಹೇಳಿದ ಮೇಲೆ ಇಟ್ ಈಸ್ ಅಂಡರ್ಸ್ಟುಡ್ DCM ಈಸ್ ಸೂಪರ್ ಸೀಡಿಂಗ್ ದ CM. ಇದು ಒಂದು. ಎರಡನೇದು, ಇಲ್ಲಿ ಈ ಪೊಲಿಟಿಕಲ್ ಮೈಲೇಜ್ ಯಾವ ರೀತಿ ತಗೋಬೇಕು ಅಂತ ಹೇಳಿದ್ರೆ, ಬೆಂಗಳೂರು ಉಸ್ತುವಾರಿ ಸಚಿವರು ಅವ್ರ ಕೆಲಸ ಏನಾಗಬೇಕಾಗಿತ್ತು, ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ ಇದೆ, ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ, ಇದ್ರ ಉಸ್ತುವಾರಿ ತಗೋಬೇಕಾಗಿದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ವಾ. ಇವರು ಮಾಡಿದ್ದೇನೋ, ಕಾರಲ್ಲಿ HALಗೆ ಹೋದ್ರು, ಬೇರೆ ಯಾರನ್ನೋ ಬಿಟ್ಟರು. ಎಷ್ಟು ಸ್ವಾರ್ಥಿ ನೋಡಿ, ಎಷ್ಟು ಸ್ವಾರ್ಥಿ ಅಂತ ಹೇಳಿದ್ರೆ, ಇವ್ರು HAL ಏರ್ಪೋರ್ಟ್ಗೆ ಹೋಗ್ತಾರೆ, ಯಾರನ್ನ ಪ್ಲೇಯರ್ಸ್ನ ಬರ್ಮಾಡ್ಕೊಳ್ಳೋಕ್ಕೆ. ಫ್ಲಾಗ್ ಹಿಡ್ಕೊಂಡು ಕಾರಲ್ಲಿ ಬರ್ತಾರೆ. ಇರಲಿ, ಅವ್ರ ಅಭಿಮಾನ ಇರಲಿ, ಫ್ಲಾಗ್ ಹಿಡ್ಕೊಂಡು ಬರಲಿ. ಆ ಒಂದು ಟೈಮಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಅವ್ರ ಹತ್ರ ಫೋನ್ ಇರಲಿಲ್ವಂತೆ, ಅವ್ರ PS ಹತ್ರನೂ ಫೋನ್ ಇರಲಿಲ್ವಂತೆ, ಅವರಿಗೆ ಇಲ್ಲಿ ಆಗ್ತಾ ಇದ್ದಿದ್ದು ಮಾಹಿತಿನೇ ಇರಲಿಲ್ವಂತೆ. ಇದು ನಮ್ಮ ಒಬ್ಬರು ಕಾಂಗ್ರೆಸ್ ಸ್ನೇಹಿತರು ಹೇಳಿರೋವಂಥದ್ದು. ಎಷ್ಟು ಫೂಲಿಶ್ ಆಗಿ ಅಂತ ಅಂದ್ಬಿಟ್ಟು. ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ವಿಧಾನಸೌಧದ ಮುಂದೆ ಬರ್ತಾರೆ. ತಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿರೋದು ಹೇಳ್ತಾ ಇರೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಬಂದ ಮೇಲೆ ಒಂದು ಗೌರವಾನ್ವಿತವಾಗಿ ಯಾರಿಗೋ ಒಬ್ಬಗೆ ವಿಶಸ್ ಮಾಡ್ಬೇಕು ನಾವು ಅಂದರೆ ಯಾವ ರೀತಿ ಇರುತ್ತೆ. ಅವರನ್ನೆಲ್ಲ ಕರೆಸ್ತಾರೆ, ಕುಂಡಿಸ್ತಾರೆ, ಫಸ್ಟು ಅವ್ರಿಗೆ ಏನು ಸನ್ಮಾನ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಮಾಡಾದ್ಮೇಲೆ ಅಷ್ಟೇ
ಶಿಸ್ತುಬದ್ಧವಾಗಿ ಅವ್ರನ್ನ ಕಳಿಸ್ಕೊಂಡು ಕೊಡ್ತಾರೆ. ಖಂಡಿತ. ಆದರೆ ಅಲ್ಲೇ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗೋಯ್ತು. ಎಸ್. ಅವರಿಗೆ ನೀವು ಗಮನಿಸಿದ್ರೆ ಕ್ಲಿಪ್ಪಿಂಗ್ಸ್ಗಳಲ್ಲಿ ಯಾವನೋ ಮರದ ಮೇಲೆ ಹತ್ತಿರ್ತಾನೆ, ಹೌದು, ಅವ್ನು ಫ್ಯಾನ್ ಇರ್ಬೋದ್ರಿ, ಆದರೆ ಕಾಮನ್ ಸೆನ್ಸ್ ಬೇಡವಾ? ಅದನ್ನ ಲಾ ಆ್ಯಂಡ್ ಆರ್ಡರ್ ನೋಡ್ಕೋಬೇಕಾಗಿರೋದು ಯಾರು? ಯಾವನೋ ಒಬ್ಬ ಹೈಕೋರ್ಟ್ ಮೇಲೆ ಹತ್ತಿದ್ದಾನೆ, ಒಬ್ಬ ಅಲ್ಲ ಎಷ್ಟೋ ಜನ ಹೈಕೋರ್ಟ್ ಮೇಲೆ ಹತ್ತಿದ್ದಾರೆ. ಸೊ ದಟ್ ಮೀನ್ಸ್ ನೀವು ಅದನ್ನೆಲ್ಲ ನೋಡ್ತಿದ್ದೀರಾ, ಅಥವಾ ನೀವು ಫ್ಯಾಮಿಲಿ ಜೊತೆ ಸೇರ್ಕೊಂಡು ಸೆಲ್ಫಿಗಳು ತಗೊಂಡು ಫೋಟೋಶೂಟ್ ಮಾಡ್ಕೊಂಡಿದ್ದೀರಾ. ಸೊ ತಮ್ಮ ಗಮನ ನೀವು ಕರೆಸಿರುವಂಥ RCB ಪ್ಲೇಯರ್ಸ್ಗೆ ಸನ್ಮಾನ ಮಾಡೋದಿರಲಿಲ್ಲ. ಕಾಂಗ್ರೆಸ್ ಅವರು, ನಾನು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲ್ಲ, ಯಾಕಂದ್ರೆ ಸರ್ಕಾರದಾಗಿದ್ರೆ ಜವಾಬ್ದಾರಿ ಇರ್ತಿತ್ತು ಇವ್ರ ಯೋಗ್ಯತೆಗೆ. ಇದು ಪ್ರೈವೇಟ್ ಪಾರ್ಟಿ ಆಗೋಯ್ತಿದ್ದು. ಪ್ರೈವೇಟ್ ಪಾರ್ಟಿ ಸೆಲ್ಫಿಗಳನ್ನ ತಗೊಂಡು ಅವ್ರ ಫ್ಯಾಮಿಲಿ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಹೆಸರು ಯೂಸ್ ಮಾಡ್ಕೊಂಡ್ರು. ಈ ಸರ್ಕಾರದ ಹೆಸರು ಯೂಸ್ ಮಾಡ್ಕೊಂಡು ಮೊದಲನೇ ತಪ್ಪು ಏನು ಮಾಡಿದ್ರು, ಯಾವುದೇ ಆದ ಪ್ರೋಟೋಕಾಲ್ಸ್ ಇರಲಿಲ್ಲ. ಅದಕ್ಕೆ ನಿಮಗೆ ADGP ಇಂಟೆಲಿಜೆನ್ಸ್ ಏನು ಹೇಳ್ತಾರೆ, ಸರ್ ನಮ್ಮ ಡಿಪಾರ್ಟ್ಮೆಂಟ್ ಹಗಲು ರಾತ್ರಿ ವರ್ಕ್ ಮಾಡಿದ್ದಾರೆ, ಫೋರ್ಸ್ ಇಲ್ಲ, ನಿಮಗೆ ನೀವು ಹೇಳೋ ಹತ್ರ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕ್ರೌಡ್ನ ಅಂತ ಅಂದ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿದ್ದಾರೆ. ಅದನ್ನ CM ಅವ್ರು ಒಪ್ಕೊಳ್ಳಿವೋ ನನಗೆ ಗೊತ್ತಿಲ್ಲ. ಎವ್ರಿ ನೈಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಆಗಿ ಹೇಳಬೇಕು ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, CM ಅವ್ರಿಗೆ ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗುತ್ತೆ, ಒಂದು 5 ನಿಮಿಷ ಮೀಟಿಂಗ್ ಮಾಡ್ತಾರೆ ಎವ್ರಿ ಡೇ ನೈಟ್. ನಿಮಗೆ ಅದು ಪ್ರೋಟೋಕಾಲ್, ಅದು ಏನಾಗ್ತಾ ಇದೆ ಹಿಂಗೆ ಏನು ಅಂತ ಎಲ್ಲ ಒಂದು ಬರುತ್ತೆ, ನಾಳೆ ಏನು ಮಾಡಬೇಕು ಯಾವ ರೀತಿ ಅಂತ ಅಂದ್ಬಿಟ್ಟು. ಅವಾಗ ಕೂಡ ಕಮಿಷನರ್ ಪ್ಲಸ್ ಇಂಟೆಲಿಜೆನ್ಸ್ ADGP ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೋ ಫಾರ್ ವಿ ಆರ್ ಇನ್ ಕಂಟ್ರೋಲ್, ಬಟ್ ಇದು ಯಾವಾಗ ಬೇಕಾದ್ರೆ ಔಟ್ ಆಫ್ ಕಂಟ್ರೋಲ್ ಆಗ್ಬೋದು ಅಂತ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಬಿಡ್ರಿ ನಾನು ನೋಡ್ಕೊಂತಿದ್ದಲ್ಲ ಎಷ್ಟು ಮಾಡಿಲ್ಲ ಎಷ್ಟು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಹಿ ವಿಲ್ ಪ್ರೆಷರೈಸ್. ಯಾರಿಗೆ ಮಾಡ್ತಾರೆ, ಅವರ ಪೊಲಿಟಿಕಲ್ ಸೆಕ್ರೆಟರಿ ಯಾರಿದಾರಲ್ಲ, ಈಗ ಸಸ್ಪೆಂಡ್ ಆಗಿದಾರಲ್ಲ ಗೋವಿಂದ ರಾಜು ಅವರು, ಅವ್ರಿಗೆ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಸರ್ ನಾವೆಲ್ಲ ನೋಡ್ಕೊಂಡ್ಬಿಟ್ಟಿದೀವಿ ಸರ್, ನೋಡ್ಕೊಂತೀವಿ ಅಂತ ಉಡಾಫೆ ಉತ್ತರ ಹೇಳ್ತಾರೆ. ಸೊ ಈ ಉಡಾಫೆ ಉತ್ತರ ಹೇಳಾದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಅಲ್ಟಿಮೇಟ್ಲಿ ಒಪ್ಕೊಳ್ತಾರೆ, ಎಸ್ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್ ಗೌರ್ಮೆಂಟ್. ಆದರೆ ಇವರು ಟಾರ್ಗೆಟ್ ಮಾಡೋದು ಯಾರ ಮೇಲೆ, DNA, RCB, KSE ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೇಳಕ್ಕೆ ಬಯಸ್ತೀನಿ, ತಾವು ಯಾವಾಗ ಈ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ರಿ, ದಟ್ ಮೀನ್ಸ್ ಯು ಹ್ಯಾವ್ ಎಕ್ಸೆಪ್ಟೆಡ್ ದಟ್ ಈಸ್ ಯುವರ್ ಫಾಲ್ಟ್. ಕಾಂಗ್ರೆಸ್ ಸರ್ಕಾರದವರ ಇದು ಫಾಲ್ಟ್, ನೇರ ಹೊಣೆ ಹೊತ್ಕೋಬೇಕು. ಈಗ 11 ಜನರ ಸಾವು ಏನಿದೆಯಲ್ಲ, ಆ 11 ಜನರ ಸಾವಿಗೆ ಡೈರೆಕ್ಟ್ ಆಗಿ ನೀವೇ ಹೊಣೆ. ಸರ್ಕಾರನೂ ಅಂತ ಹೇಳೋದು ಸೆಕೆಂಡ್ರಿ, ಅದು ಅಡ್ಮಿನಿಸ್ಟ್ರೇಟಿವ್ ಆಗಿ ಸರ್ಕಾರ ಅನ್ನೋದು ಬೇರೆ. ಕಾಂಗ್ರೆಸ್ ಅವರೇ ಡೈರೆಕ್ಟ್ ಆಗಿ ಹೊಣೆ ಇದಕ್ಕೆ, ಯಾಕೆಂದ್ರೆ ನಿಮ್ಮ ಪ್ರೈವೇಟ್ ಪಾರ್ಟಿಲಿ ಆಗಿರುವಂಥದ್ದು. ಇನ್ನ ಇದರ ಮುಂದುವರೆದ ಭಾಗವಾಗಿ ನಾವು ಹೇಳೋದಾದ್ರೆ, ಈಗ ಇಂಟೆಲಿಜೆನ್ಸ್ ADGP ಅವರು ನೀವು ಸಸ್ಪೆಂಡ್ ಮಾಡ್ತೀರಾ, ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ತಾ ಇದ್ರು, ಬ್ಯಾಂಗ್ಳೂರ್ ಕಮಿಷನರ್ ಸನ್ಮಾನ್ಯ ದಯಾನಂದ್ ಅವರು ಲಾ ಆ್ಯಂಡ್ ಆರ್ಡರ್ ನಿಮ್ಮ ವೈಫಲ್ಯ ಇದು ಅಂತ ನೀವು ಹೇಳೋದೇ ಆದರೆ, ಬ್ಯಾಂಗ್ಳೂರ್ಗೆ ಕಮಿಷನರು ದಯಾನಂದ್ ಅವರು, ಬ್ಯಾಂಗ್ಳೂರ್ಗೆ ಉಸ್ತುವಾರಿ ಸಚಿವರು ಯಾರು ಸ್ವಾಮಿ, DK ಶಿವಕುಮಾರ್ ಅಲ್ವಾ? ಸೊ ಬ್ಯಾಂಗ್ಳೂರು ಸಚಿವರು, ಉಸ್ತುವಾರಿ ಸಚಿವರು ಅಷ್ಟೇ ಈಕ್ವಲೆಂಟ್ ಆಗಿ ನೈತಿಕತೆ ಹೊಣೆ ಹೊತ್ಕೋಬೇಕಲ್ವಾ? ಅವ್ರನ್ನ ಸಸ್ಪೆಂಡ್ ಮಾಡಿ. ಯಾಕೆಂದರೆ ಈಗ ಲಾ ಆ್ಯಂಡ್ ಆರ್ಡರ್ಗೆ ನೀವು ಬ್ಯಾಂಗ್ಳೂರ್ ಕಮಿಷನರ್ ಸಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದ ಮೇಲೆ ಇಟ್ ಈಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಸನ್ಮಾನ್ಯ DK ಶಿವಕುಮಾರ್ ನೈತಿಕತೆ ಹೊಣೆ ಕೊಟ್ಬಿಟ್ಟು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಏನು ಬೆಂಗಳೂರು ಪೊಲೀಸ್ ಕಮಿಷನರ್ ಅಲ್ವಲ್ಲ, ಇದು DK ಶಿವಕುಮಾರ್ ಅವರ ತೀರ್ಮಾನ ತಾನೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದ್ದು ನಿಮಗೆ, ಇದು ಒಂದು ಪ್ರೈವೇಟ್ ಇವೆಂಟ್ ಆಗೋಯ್ತಿದ್ದು. ಅವರು ಫ್ಯಾಮಿಲಿ ಅಥವಾ ಕಾಂಗ್ರೆಸ್ನವ್ರು ಮಾಡ್ಕೊಂಡಿದ್ದು, ನಾನು ಸರ್ಕಾರ ಅಂತ ಹೇಳ್ತಾನೆ ಇಲ್ಲ ಅಲ್ಲಿ, ಯಾಕೆಂದ್ರೆ ಸರ್ಕಾರದ ತರ ಮಾಡಲೇ ಇಲ್ಲ ಅವ್ರು, ಬಿಡಿ ಅವರು. ಅವ್ರು ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋ ಫೋಟೋ ಶೂಟ್ಗೆ ವಿಧಾನಸೌಧ ಯೂಸ್ ಮಾಡ್ಕೊಂಡ್ರು. ಅರ್ಥ ಆಗ್ತಾ ಇದೆಯಾ? ವಿಧಾನಸೌಧ ಯೂಸ್ ಮಾಡ್ಕೊಂಡ್ರು. ಏನು ಗೊತ್ತಾಗದ ಅಮಾಯಕ RCB ಫ್ಯಾನ್ಸ್ ಅವರನ್ನ ಬಳಸ್ಕೊಂಡ್ರು. ಆಮೇಲೆ ಇವರು ಅಧಿಕಾರ ದರ್ಪ ಇತ್ತಲ್ಲ, ಲಾ ಅಂಡ್ ಆರ್ಡರ್ ಪೊಲೀಸ್ನ ಬಳಸ್ಕೊಂಡ್ರು. ಯಾಕೆ ಅಂದರೆ ನಿಮಗೆ ಅರ್ಲಿ ಮಾರ್ನಿಂಗ್ 3-4 o'clock ವರ್ಗು ಪೊಲೀಸ್ ಡಿಪಾರ್ಟ್ಮೆಂಟು ವರ್ಕ್ ಮಾಡಿದೆ. ನಿಮಗೆ ನೈಟ್ ಶಿಫ್ಟಲ್ಲಿ ಇದ್ದವರು ನೆಕ್ಸ್ಟ್ ಡೇ ಶಿಫ್ಟ್ಗೆ ಬರಬೇಕಾದ್ರೆ ಎಷ್ಟು ಜನ ಬಂದಿರ್ತಾರೆ ಅದರ ನಾಲೆಡ್ಜ್ ಇವ್ರಿಗೆ ಇರಲಿಲ್ಲ. ಎಷ್ಟು ಆಂಬ್ಯುಲೆನ್ಸ್ಗಳಿರುತ್ತೆ ಮೆಡಿಕಲ್ ಎಮರ್ಜೆನ್ಸಿಗೆ ಅದರ ನಾಲೆಡ್ಜ್ ಇವ್ರಿಗೆ ಇರಲಿಲ್ಲ. ಎಷ್ಟು ಜನ ಅಕ್ಯುಮುಲೇಟ್ ಆಗಬಹುದು ಅನ್ನೋವಂಥದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಅದರ ಮಾಹಿತಿ ಕೂಡ ಇವ್ರಿಗಿತ್ತು. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅಥವಾ ಕಾಂಗ್ರೆಸ್ ಅವರು ನಾವು ಹೇಳುವಂಥದ್ದು, ಅವರಿಗೆ ಅಲ್ಲಿ ಸಾವುಗಳಾಗ್ತಾ ಇದೆ ಅಂತ ಗೊತ್ತಿತ್ತು. ಆದ್ರೂ ನಾವು ಇವೆಂಟ್ ಆರ್ಗನೈಸ್ ಮಾಡ್ಬಿಟ್ಟಿದೀವಿ, ಫೋಟೋ ಶೂಟ್ ಮಾಡ್ಕೋಬೇಕಾಗಿದೆ, ಸಾಯೋರು ಸಾಯ್ತಾರೆ, ಏನ್ ನಮ್ಮ ಮಕ್ಳು ಸತ್ತವ್ರ, ನಮ್ಮ ಫ್ಯಾಮಿಲಿಯವ್ರು ಸತ್ತಿದಾರ, ಸತ್ತಿರೋರು ಯಾರೋ ಬಿಡ್ರಿ, ನಮಗೇನಾಗಬೇಕಾಗಿದೆ, ನಮ್ಮ ಫೋಟೋ ಶೂಟ್ ನಾವು ಮಾಡಿ ಮುಗಿಸ್ಕೊಳ್ಳೋಣ, ನಮ್ಮ ಸೆಲ್ಫಿಗಳು ನಾವು ತಕೊಳ್ಳೋಣ. ಏನು ಮೊಮ್ಮಗನ ತಗೊಂಬಂದು ನಿಲ್ಸ್ಬಿಟ್ಟು ಫೋಟೋ ತಗೊಂಡಿದ್ದೇನು, ಅಲ್ಲಿ ಸೆಲ್ಫಿಗಳು ಇವರು ಪೊಲಿಟಿಕಲ್ ಸೆಕ್ರೆಟರಿ ತಗೊಂಡಿದ್ದೇನು, ಅವ್ರು ಯಾರೋ ಪಠಾನ್ ಅವರು ಅವ್ರು ಓಡಾಡ್ಕೊಂಡು ಅವ್ರು ತಗೊಂಡಿದ್ದೇನು, DK ಶಿವಕುಮಾರ್ ಅವ್ರು ಏನು ಮುತ್ತಿಟ್ಟಿದ್ದೇನು ಆ ಕಪ್ಗೆ. ಅಲ್ಲ ರೀ, ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆ ಅನ್ನೋದ್ರೆ ಆಗಿದ್ರೆ ದ ಮಿನಿಟ್
ನಿಮಗೆ ಕರ್ನಾಟಕ ರಾಜ್ಯದ ಜನರ ಸಾವು ಆಗ್ತಾ ಇರುವಂತ ವಿಷಯ ಇಂಪಾರ್ಟೆಂಟಾ, ಅಲ್ಲಿ ನಿಮಗೆ ಪಬ್ಲಿಸಿಟಿ ತಗೊಂಡು ಕಪ್ಪಿಡ್ಕೊಂಡು ಓಡಾಡೋದು ಇಂಪಾರ್ಟೆಂಟಾ? ಇಲ್ಲಿ ನಿಮಗೆ ಆಲ್ಮೋಸ್ಟ್ 2.5-3 ಗಂಟೆ ಟೈಮಲ್ಲಿ ಈ ತರ ಒಂದು ಕಾಲ್ ತುಳಿತ ಆಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಲ್ರೆಡಿ. ನಿಮಗೆ ಸುಮಾರು ಒಂದು 4 ಗಂಟೆ ಅಷ್ಟರಲ್ಲಿ ಆಲ್ರೆಡಿ 1-2 ಸಾವಾಗಿದೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಗೊತ್ತಿದೆ. ಸೊ ಈ ಕ್ಲಾರಿಟಿ ಸಿಕ್ಕಾದ ಮೇಲೆ ಒಂದು ಯೋಗ್ಯತೆ ಇರುವಂತ ಚುನಾಯಿತ ಪ್ರತಿನಿಧಿಗಳಾಗಿದ್ರೆ ನಿಮ್ ಯೋಗ್ಯತೆಗೆ ನೀವು ಎಲ್ಲಾ ಕಾರ್ಯಕ್ರಮನ ಬಿಟ್ಟು ಇಮಿಡಿಯೇಟ್ ಆಗಿ ಯು ಶುಡ್ ಹ್ಯಾವ್ ರಸ್ಟ್ ಇದು KSCA ಸ್ಟೇಡಿಯಂ. KSCA ಸ್ಟೇಡಿಯಂ ಅಲ್ಲಿ ನಿಮ್ಮ ಮುಖಗಳು ಕಾಣಿಸಿದ್ರೆ ಆವಾಗ ನೀವು ಜನರ ಪರವಾಗಿ ಇದೀರಾ, ಒಂದು ಜನಪ್ರತಿನಿಧಿಗಳು ಅಂತ ಹೇಳ್ತಾ ಇದ್ವಿ ನಾವು. ಆದ್ರೆ ನೀವು ಮಾಡಿದ್ದೇನ್ರಿ, ನೀವು ಯಾರಲ್ಲಿ ಸಾಯ್ತಾರೋ ಬಿಡ್ತಾರೋ ನಿಮ್ಮ ಫೋಟೋ ಶೂಟ್ ಇಂಪಾರ್ಟೆಂಟ್ ಆಗಬೇಕಾಗಿತ್ತು, ನೀವು ಮಾಡ್ಕೊಂಡಿರೋ ಪ್ಲಾನ್ ಕಂಪ್ಲೀಟ್ ಆಗಬೇಕಾಗಿತ್ತು. ಸೊ ನೀವು ಯಾರು ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ನೀವು ಸತ್ತವ್ರು ಸಾಯ್ತಾರೆ, ಅವ್ರಿಗೆ ನಾವು ಬದುಕ್ಸಕ್ಕಾಗತ್ತಾ ಅಂತ ನೀವು ನಿಮ್ಮದೇ ಒಂದು ಪಾರ್ಟಿ, ನಿಮ್ಮದೇ ಒಂದು ಈವೆಂಟ್, ನಿಮ್ಮದೇ ಒಂದು ಜೋಶು ಮೋಜು ಮಸ್ತಿಲಿ ಇದ್ಬಿಟ್ರಿ. ನೀವು ನಿಮ್ಮ ಕಾರಣಕ್ಕೆ ಕಾಂಗ್ರೆಸ್ನವರ ಫೋಟೋ ಶೂಟ್ಗೋಸ್ಕರ ನೀವು 11 ಜನ ಅಮಾಯಕರನ್ನ ಸಾಯಿಸ್ಬಿಟ್ರಿ. ನೀವು ಈ 11 ಜನ ಅಮಾಯಕರನ್ನ ಸಾಯಿಸಿದ್ರಲ್ವಾ, ಈಗ ನೀವು ಒಪ್ಕೊಂಡ್ರಿ ಎಸ್ ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಅಂತ ಅಂದ್ಬಿಟ್ಟು. ನಿಮಗೆ 2:15 ಹೈಕೋರ್ಟ್ ಒಂದು PIL ಹಾಕೊಳ್ಳುತ್ತೆ. ನೀವು ಗಮನಿಸಬೇಕಾಗಿರುವಂತ ಆಕ್ಟಿವಿಟೀಸ್ ಇವೆಲ್ಲ ಅಲ್ಲಿವರೆಗೂ ಇವ್ರು ಎದುರ್ಕೊಂಡಿರ್ಲಿಲ್ಲ. ಇಂಥ ನಾಚಿಕೆ ಇಲ್ದಿರುವಂತ ಕಾಂಗ್ರೆಸ್ ಅವರು ಎದುರ್ಕೊಂಡಿರ್ಲಿಲ್ಲ. ನಿಮಗೆ ಹೈಕೋರ್ಟ್ ಯಾವಾಗ ನಿಮಗೆ ಸ್ವಯಂ ಪ್ರೇರಿತ PIL ಹಾಕೊಂತು ಆವಾಗ ಇವ್ರಿಗೆ ಭಯ ಸ್ಟಾರ್ಟ್ ಆಯ್ತು. ಆ ಫಸ್ಟ್ ಅಪಿಯರೆನ್ಸ್ ಅಲ್ಲಿ ಇವ್ರ ವಾದ ಹೇಗಿತ್ತು, ಎಲ್ಲ ಬರೀ ಸುಳ್ಳು ವಾದಗಳು, ಸುಳ್ಳು ಇನ್ಫಾರ್ಮೇಶನ್ಸ್ಗಳು. ಯಾವಾಗ ಹೈಕೋರ್ಟ್ ಒಂದು PIL ಹಾಕೊಂತು ಆವಾಗ ಟ್ರ್ಯಾಕ್ ಬಂದ್ರು ಇವರು. ಅವತ್ತಿಂದ ರಾತ್ರಿ ಇವ್ರು ಏನ್ ಮಾಡ್ತಾರೆ, ಯಾರನ್ನಾರು ಬಲಿಪಶು ಮಾಡ್ಬೇಕಲ್ವಾ, ರಿಸಲ್ಟ್ ತೋರಿಸ್ಬೇಕಲ್ವಾ, ನಾವು ಸಸ್ಪೆಂಡೆಡ್ ಸಂಬಡಿ ಅಂತ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ ಕಮಿಷನರ್ ಸಸ್ಪೆಂಡ್ ಮಾಡ್ತಾರೆ, ADGP ಇಂಟೆಲಿಜೆನ್ಸ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇನ್ನ ನಾನು ಕೇಳಕ್ ಬಯಸ್ತೀನಿ, ಇವಾಗ ಆ ಸ್ಟೇಷನ್ ಲಿಮಿಟ್ಸ್ ಗಳಲ್ಲಿ ಇದ್ದಂತ ACP DCP ಇನ್ಸ್ಪೆಕ್ಟರ್ಗಳನ್ನ ನೀವು ಸಸ್ಪೆಂಡ್ ಮಾಡ್ತಾ ಇದ್ರಲ್ವಾ, ಇದನ್ನೇ ಮಾನದಂಡವಾಗಿ ಇಟ್ಕೊಂಡು ಹೇಳೋದಾದ್ರೆ ಶಿವಾಜಿನಗರ ಕಾನ್ಸ್ಟಿಟ್ಯೂಯನ್ಸಿಗೆ KSCA ಬರುತ್ತೆ, ವಿಧಾನಸೌಧ ಬರುತ್ತೆ, ಅಲ್ಲಿದ್ದಂತ MLA ಎಲ್ಲೋಗ್ತಾ ಇದ್ರು, ಎಲ್ಲೋಗಿದ್ರು ಅವರು, ಕತೆ ಕಾಯ್ತಿದ್ರಿ ಅವರು. ನಿಮಗೆ ಯಾವುದೇ ಒಂದು ರಾಜಕೀಯ ಪ್ರೋಗ್ರಾಮ್ ಆಗಿದ ತಕ್ಷಣ ನಿಮಗೆ ಪ್ರೋಟೋಕಾಲ್ಸ್ ಯಾವ ತರ ಇರುತ್ತೆ, ನಿಮಗೆ ಅಲ್ಲಿನ ಕಾರ್ಪೊರೇಟರ್, ಅಲ್ಲಿ MLA, ಉಸ್ತುವಾರಿ ಸಚಿವರು ಇವ್ರು ಹೇಳ್ತಾರೆ ತಾನೆ, ನಮ್ಮನ್ನು ಕರೆದಿಲ್ಲ, ನಮ್ಮ ಅಂಡರ್ ಲೀಡರ್ಶಿಪ್ ಅಲ್ಲಿ ಆಗ್ಬೇಕು ಅಂತ. ಇಲ್ಲಿ ಎಲ್ಲಿ ಮತ್ತೆ ರಿಜ್ವಾನ್ ಅಸ್ವಾನ್ ಅವರನ್ನು ಸಸ್ಪೆಂಡ್ ಮಾಡಿಲ್ಲ ನೀವು? ಯಾಕ್ರಿ? ರಾಜಕಾರಣಿಗಳಾದ್ರೆ ಸಸ್ಪೆನ್ಷನ್ ಇಲ್ಲ, ನಿಮ್ಗೆ ಅಮಾಯಕರಾಗಿ ಡಿಪಾರ್ಟ್ಮೆಂಟ್ ಇರೋದ್ರೆ ಸಸ್ಪೆನ್ಷನ್ ನಿಮ್ಗೆ? ಇದು ನ್ಯಾಯನಾ ನಿಮ್ಗೆ? ಈಗ ನೀವು ಹೇಳಿದ ರೀತಿನೇ ಆಯ್ತು, ನೀವು ಹೇಳಿದ ರೀತಿನೇ ಒಪ್ಕೊಳ್ಳೋಣ. ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ದಯಾನಂದ್ ಇಸ್ ರೆಸ್ಪಾನ್ಸಿಬಲ್, ಬ್ಯಾಂಗ್ಳೂರು ಉಸ್ತುವಾರಿ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ರೆಸ್ಪಾನ್ಸಿಬಲ್ ಅಲ್ವಾ? ನಿಮಗೆ ಆ ಸ್ಟೇಷನ್ ಲಿಮಿಟ್ಸ್ ಯಾವ್ಯಾವ್ದಿದೆ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದೆ ಅಂತಂದ್ರೆ, ಅಂದಮೇಲೆ ಅಲ್ಲಿರೋ ACP DCP ಅಂಡ್ ಸೋ ಆನ್ ಇವರೆಲ್ಲ ನಿಮ್ ಸಸ್ಪೆನ್ಷನ್ಗೆ ಅರ್ಹರು ಅನ್ನೋ ತರ ಅಂತಂದ್ರೆ ಅಲ್ಲಿರುವಂತ MLA ಕೂಡ ಅರ್ಹರೇನೆ. ಸಸ್ಪೆಂಡ್ ಮಾಡಿ ರಿಶ್ವತ್ ಅಸ್ವಾನ್ ಅವ್ರನ್ನ. ಅದು ಮಾಡಿಲ್ಲ ನೀವು, ಯಾಕೆ ನಿಮ್ಗೆ ತಾಕತ್ತಿಲ್ವಾ ನಿಮ್ಗೆ? ಇದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರುವಂತದ್ದು. ಇನ್ನ ಇದ್ರ ಮುಂದುವರೆದ ಭಾಗವಾಗಿ ನಾವು ಇನ್ನೂ ಮಾತಾಡೋದಾದ್ರೆ, ಇವತ್ತಿನವರೆಗೂ ಸನ್ಮಾನ್ಯ ಗೃಹ ಸಚಿವರೇ ದಯಮಾಡಿ ತಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ತಮಗೆ ನಿಭಾಯಿಸಕ್ಕಾಗಂಗಿದ್ರೆ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ರಾಜಕೀಯದಿಂದ ನಿವೃತ್ತಿಯಾಗಿ. ಯಾಕೆಂದ್ರೆ ನಿಮ್ಮನ್ನ ಗಮನಿಸ್ತಾ ಇದ್ರೆ ನಿಮ್ಗೆ ಯಾವ ಆಕ್ಟಿವ್ನೆಸ್ ಇಲ್ಲ, ನಿಮಗೆ ಇಲ್ಲ ನೈತಿಕತೆ ಕೊಟ್ಬಿಟ್ಟು ರಾಜೀನಾಮೆ ಕೊಡಿ, ಇಲ್ಲ ರಿಟೈರ್ಡ್ ಆಗಿ ಸ್ವಾಮಿ. ನಿಮ್ಮ ಅಂಡರ್ ಲೀಡರ್ಶಿಪ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ಇನ್ನು ಎಷ್ಟು ಜನದ ಬಲಿ ತಗೊಳ್ತೀರಾ ನೀವು? ಇನ್ನ ಇದ್ರ ಎರಡನೇದು, ಈಗ ಸನ್ಮಾನ್ಯ ಪರಮೇಶ್ವರ್ ಅವ್ರಿಗಂತೂ ಈ ಸ್ಥಿತಿ ಇದೆಯಾ, ಇನ್ನ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ದಾಹ ಎಷ್ಟಿದೆ ಏನಿದೆ ಅಂತ ಹೇಳಿದ್ರೆ, ಅವರು ಏನಾದ್ರೂ ಮಾಡಿ ನಾನು CM ಆಗಲೇಬೇಕು, ಇದು ಅವ್ರ ತಲೆಯಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರೇ, RCB ಟೀಮು 11 ಜನ ಜೀವಂತವಾಗಿರುವಂತ ಪ್ಲೇಯರ್ಸ್ ಜೊತೆ ಆಡಿ ಕಪ್ ಗೆದ್ರು. ಆದ್ರೆ ನೀವು 11 ಜನರನ್ನ ಸಾಯಿಸಿ ಅವರ ಶವದ ಮೇಲೆ ನೀವು ಕಪ್ಪಿಡ್ಕೊಂಡಿದ್ದೀರಾ. ಅವರ ಶಾಪ ನಿಮಗೆ ತಟ್ಟದಲ್ಲೇ ಬಿಡಲ್ಲ.